ಮೋದಿ ಸೋಲತ್ತೆ ಮಿಷಿನ್ ಗೆಲ್ಲತ್ತೆ ಅಂತ. ನನ್ನ ಮಾತು ಯಾರೂ ನಂಬಲೇ ಇಲ್ಲ. ಧನ 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 ಅಂತೇಳಿ ಏನು ಅನುಭವ ಇಲ್ಲ. 95ರಲ್ಲಿ ಕೇಂದ್ರದ ಮಂತ್ರಿಯಾಗಿ ಚುನಾವಣಾ ಆಯೋಗ, ಮಿಷಿನ್ ಏನು, ಇವೆಲ್ಲ ಅನುಭವ ನನಗೂ ಇದೆ, ಕಪಿಲ್ ಸಿಬ್ಬಲ್ರಿಗೂ ಇದೆ. ಈಗ ಹೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್, ಮಿಷಿನ್ ಇರೋ ತನಕ ನಾವು ಗೆಲ್ಲೋದು ಕಷ್ಟ ಅಂತ. ನೀವು ಕೇಳ್ಬೋದು. ಅಂದಮೇಲೆ ಜಾರ್ಖಂಡ್ನಾಗೇನು ಮೋದಿ ಭಾರಿ ಬುದ್ಧಿವಂತರು. ಎಲೆಯಲ್ಲಿ ಊಟ ಹಾಕಿದಾಗ ಕೋಸಂಬರಿ ಕೈ ಹಾಕಲ್ಲ, ಲಡ್ಡುಗೆ ಕೈ ಹಾಕೋದು. ಎಲೆಯಲ್ಲಿ ಹಾಕಿದ್ದೆಲ್ಲ ಊಟ ತಿನ್ನಲ್ಲ. ಮೋದಿನೂ ಕೂಡ ಅವ್ರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೈ ಹಾಕಿ, ಬೊಂಬೈ ಈ ಫಂಡ್ವೀಸಿಗೆ ಬಂದರು, ಶಿಂದೆ ಮುಗೀತು, ಅಜಿತ್ ಪವಾರ್ ಮುಗೀತು, ಅವರಿಬ್ಬರು ಜೀವಂತವಾಗೇ ವಿಧವೆಯರಾಗ್ಬಿಟ್ರು. ಮುಗೀತೀಗ ಅವರಿಬ್ಬರು ವಿಧವೆಯರು. ಈಗ BJPನೇ ಚೀಫ್ ಮಿನಿಸ್ಟ್ರು. ಅವರನ್ನು ಇಟ್ಕೊಂಡ್ರು, ಬಂದರು. ಇದನ್ನು ಉದ್ಧವ್ ಠಾಕ್ರೆ ಅವತ್ತೇ ಹೇಳ್ದ, ಪಾಪ ಇವತ್ತು ನೀವು ಮಿಷಿನ್ ಮುಖಾಂತರ ಬಂದಿದ್ದೀರಿ. ಅಖಿಲೇಶ್ ಯಾದವ್ನು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಮೇಲಾದರೂ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು EVM ಅನ್ನು ಎಲ್ಲಿವರೆಗೆ ನೀವು ರಿಜೆಕ್ಟ್ ಮಾಡೋದಿಲ್ವೋ, ನೀವೇನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರು ನೀವು ಪಾರ್ಲಿಮೆಂಟ್ನಲ್ಲಿ 200 ಮೇಲೆ ಹೋಗೋಕ್ಕಾಗೋದೇ ಇಲ್ಲ. ಮೋದಿ 200 ತನಕನೇ ನಿಮಗೆ ಬಿಡೋದು. ಈ ಸಲ ಏನಾಯ್ತು, ಅವ್ರ ಲೆಕ್ಕಾಚಾರನೂ ಮಿಸ್ಟೇಕ್ ಆಗ್ತಾಯಿತ್ತು. ಅವ್ರ ಮಿಷಿನು ಕೂಡ ಅವ್ರಿಗೆ ಸಾಥ್ ಕೊಡಲಿಲ್ಲ. ಕಂಫರ್ಟಬಲ್ ಮೆಜಾರಿಟಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ಫೇಲ್ ಆದರೂ ಅಲ್ಲೂ ಕೂಡ. ಅಂದರೆ ಇವ್ರ ಪಾಪ್ಯುಲಾರಿಟಿ ಅಷ್ಟು ಲೋ ಆಗಿದೆ. ರೈತರು ಇವ್ರ ಜೊತೆಲಿಲ್ಲ, ದಲಿತರಿಲ್ಲ, ಜಾಟ್ಸ್ ಇಲ್ಲ, UPL ಬ್ರಾಹ್ಮಣರು ಕೂಡ ಇವ್ರ ಜೊತೆಯಲ್ಲಿಲ್ಲ. ಮತ್ತು ಹೆಂಗೆ ಗೆಲ್ತವ್ರೆ? ಸೊ ಇದೆಲ್ಲ EVM ಅಡ್ಜಸ್ಟ್ಮೆಂಟ್ ಇದೆ. ನಾನು ಹೇಳಿದಾಗ ಆವಾಗ ಫಸ್ಟು ಚುನಾವಣೆ ನಡೆದಾಗಲೇ ಹೇಳ್ದೆ ನಾನು, EVM ಕೈ ಕೊಡುತ್ತೆ, ಇದನ್ನು ನೀವು ನಂಬೇಡ್ರಿ ಅಂತ. ಆವಾಗ ಯಾರೂ ಒಪ್ಕೊಡ್ಲ. ಈಗ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಅವರು ಹೋರಾಟ ಮಾಡಿ ಎಲೆಕ್ಷನ್. ಅಮೇರಿಕದಲ್ಲಿ ಬ್ಯಾಲೆಟ್ ಇದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಜಗತ್ತಿನಲ್ಲೇ ಮುಂದಿರ್ತಕ್ಕಂಥ ದೇಶ. ಅವ್ರು ಯಾಕೆ ಮಿಷನ್ ಹಾಕಿಲ್ಲ? ಇಂಗ್ಲೆಂಡ್ನವ್ರು ಯಾಕೆ ಹಾಕಿಲ್ಲ? ಜರ್ಮನಿ ಯಾಕೆ ಹಾಕಿಲ್ಲ? ಪಾಪಿ ಮುಂಡೆ ನಮ್ಮ ದೇಶನೇ. ಯಾಕಂದರೆ ಮೋಸ ಮಾಡೋದಕ್ಕೆ ಇಲ್ಲೇ ಸಾಧ್ಯ. ಅದಕ್ಕೆ ಇವ್ರು ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ. ಆ ಮಿಷಿನು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗ್ಕತ್ತಿ. ಮೊಬೈಲ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮೊಬೈಲ್ ಕಟ್ ಮಾಡ್ಬೇಕಾದ್ರೆ ಕಂಪ್ನಿಯವ್ನು ಬಂದು ನಿಮಗೆ ಕತ್ರಿ ಹಾಕ್ಬೇಕಾದ್ದಿಲ್ಲ. ಅವ್ನ ಬೋರ್ಡ್ನಲ್ಲಿ ನಿಮ್ಮ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ವೈರ್ ಇಲ್ಲ, ತಾರಿಲ್ಲ. ಹೆಂಗಾಗತ್ತೆ ಅದು ಕನೆಕ್ಷನ್ನು? ಇದೇ ಟೆಕ್ನಾಲಜಿ ಅಂತ ಹೇಳೋದು. ಅದನ್ನೇ EVM ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕೋರ್ಟ್ನಲ್ಲಿ ಇವರಿಟ್ಟು ಸಾಬೀತುಪಡಿಸ್ತಕ್ಕಂಥದ್ದಕ್ಕೆ ಇವರು ವಿಫಲರಾಗಿದ್ದಾರೆ. ಕಪಿಲ್ ಸಿಬ್ಬಲ್ರಿಗೆ ಗೊತ್ತಿದೆ ಇದು, ಅವರಿಗೆ ಇದ್ರ ಬಗ್ಗೆ ಅನುಭವ ಇದೆ. ಇಷ್ಟೇ ನಾನು ಹೇಳ್ತಕ್ಕಂಥದ್ದು.